ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ರೇಣುಕಾಗಸ್ತ್ಯ ಸಂವಾದ ಶಿವಯೋಗಿ ಶಿವಾಚಾರ್ಯರ ಕೃತಿ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು ವೇದಾಂತ ಕೇಸರಿ ಅವರ ಒಂದು ಪ್ರವಚನ. ಅದರ ಸಾರವನ್ನು ಸಂಗ್ರಹಿಸಿ ನಮಗೆಲ್ಲ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಈ ಬಿಜಾಪುರದಾಗ ಬಿಜಾಪುರ್ಲಿಂತ 30 ಕಿಲೋಮೀಟರ್ ಅಂತ ಕಣ್ಣೂರ್ ಅಂತದಂತ ನೋಡ್ರಿ. ಕಣ್ಣೂರ್ ಬಿಜಾಪುರ್ಲಿಂತ 31 ತಾರೀಕು ಹುಣ್ಣಿಮೆ, ಪ್ರತಿ ಹುಣ್ಣಿಮೆಗೆ ಸತ್ಸಂಗ ಇರ್ತದ. ರಾತ್ರಿ 7:30 10:00 ತನಕ ಇರ್ತದ. ಅಲ್ಲಿ ಸ್ವಾಮೀಜಿಯವರು ಸಂಗಮೇಶ್ವರ ಸ್ವಾಮೀಜಿ, ಸಂಗಮೇಶ್ವರ ಮಹಾರಾಜ್ ಅಂತ. ಇವರು ಯಾವ ಸಂಪ್ರದಾಯ ಅಂದ್ರೆ ನಮ್ಮ ಗೌರಮ್ಮವರು ಓದ್ತಾರಲ್ಲ, ಯಾವುದದು ಗೌರಮ್ಮವ್ರು ಓದೋದು ಸುಲಭ ಆತ್ಮಜ್ಞಾನ, ಗಣಪತಿ ಮಹಾರಾಜ್ ಅವ್ರದ್ದು. ಅಲ್ಲಿ ಪ್ರಸಾದಿಕ ಗ್ರಂಥ ಅಂದ್ರೆ ನಮ್ಮ ಪ್ರಸಾದಿಕ ಗ್ರಂಥ ಇಲ್ಲಿ ಹೆಂಗ್ ವಿಚಾರ ಸಾಗರ ಮೇನ್ ಅದು, ಅಲ್ಲಿ ದಾಸಬೋಧೆ ಅಂತದ ಅವ್ರ ಗ್ರಂಥ. 1000 ಪುಟದ್ದು ಅಂತ ದೊಡ್ಡ ಗ್ರಂಥ ಅದು ದಾಸಬೋಧೆ. ಯಾರು ಬರ್ದಾರ ಅಂದ್ರೆ ಸಮರ್ಥ ರಾಮದಾಸರು ಬರ್ದದ್ದು. ರಾಮದಾಸರು ಅಂದ್ರೆ ಯಾರು? ಶಿವಾಜಿ ಗುರುಗಳು. ಅದಕ್ಕೆ ಅದು ಬಿಜಾಪುರ, ಕಣ್ಣೂರು ಅಂತ ಚಡಚಣ, ಇಂಚಿಗೇರಿ ಟಿಕೆಟ್ ತಗೋಬೇಕಂತ. ಬಿಜಾಪುರಕ್ಕೆ ಕುಂತ್ರೆ ಇಂಚಿಗೇರಿ ಟಿಕೆಟ್ ತಗೋಬೇಕಂತೆ. ಅಲ್ಲಿ ಪ್ರಶಾಂತ ಕುಟೀರ ಅಂತ ಬರ್ತದಂತ, ಆ ಆಶ್ರಮ ಮ್ಯಾಲಿಂದ ಹೋಗ್ತದಂತ. ಆ ಪ್ರಶಾಂತ ಕುಟೀರಕ್ಕೆ ಇಳಿಬೇಕು. ಸತ್ಸಂಗ 31ನೇ ತಾರೀಕು ಇರ್ತದ. ಯಾರು ಬೇಕಾದವರು ಬರ್ಬೋದು. ನನಗ ಬಾ ಅಂತ ಹೇಳ್ಯಾರ. ಈಶ್ವರ ಏನ್ ಮಾಡ್ತಾನೆ ನೋಡ್ಬೇಕು. ಕೂಡಿಸ್ಕೊಟ್ರೆ ಹೋಗೋದು. ಬಿಜಾಪುರ ಕಣ್ಣೂರು ಮ್ಯಾಲಿಂದ ಚಡಚಣಕ್ಕೆ ಹೋಗ್ತದ. ಪ್ರಶಾಂತ ಕುಟೀರ ಇಂಚಿಗೇರಿ. ಟಿಕೆಟ್ ಇಂಚಿಗೇರಿಲಿಂತ 4 ಕಿಲೋಮೀಟರ್ ಅಂತ ಮುಂದೆ. ಇದು ಈ ಕಣ್ಣೂರ್ಲಿಂತ ಮುಂದೆ ಇಂಚಿಗೇರಿ 4 ಕಿಲೋಮೀಟರ್ ಏನದ ಅಂತ. ನಾವು ಬೈ ಚಾನ್ಸ್ ಇದಕ್ಕೆ ಅದ್ಯಾವುದು ಪ್ರಶಾಂತ ಕುಟೀರಕ್ಕೆ ಇಳಿಲಕ್ಕೆ ತಿಳಿಲಿಲ್ಲ ಅಂತಂದ್ರೆ ಇಂಚಿಗೇರಿಗೆ ಹೋದ್ರೂ ಯಾರ್ಯಾರು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರಂತ. ಒಂದೊಂದ್ ಸಾರಿ ಹಂಗೂ ಆಚರ್ತದಂತ. ಅವ್ರದ್ದೇನೋ ಅದ್ವೈತ ಸಿದ್ಧಾಂತನೇ ಮುಖ್ಯ ಅಂತ. ಇದೆಲ್ಲ ಆದಿಗುರು ದತ್ತಾತ್ರೇಯ, ಗೋರಖನಾಥ, ಇವರ ಜೊತೆಗೆ ರೇವಣ ಸಿದ್ಧ, ನಮ್ಮವ್ರೇನದಾರಲ್ಲ ವೀರಶೈವ ಧರ್ಮದ ರೇವಣ ಸಿದ್ಧ, ಅದು ನಾಥ ಸಂಪ್ರದಾಯದವರು. ಇವರು ಇದನ್ನ ಇವರು ಫಾಲೋ ಮಾಡ್ತಾರ. ಅವ್ರ ಉಪದೇಶಗಳು ಇಲ್ಲಿ ಮೆಲುಕು ಹಾಕ್ತಿರ್ತಾರ. ಈ ಯಾರಪ್ಪ ಸಂಗಮೇಶ್ವರ ಮಹಾರಾಜರ ಫೋನ್ ನಂಬರ್ ಬರ್ಕೋತೀರಿ? 99455 44017 44017. ನೀವು ಆ ಕಡೆ ಬಿಜಾಪುರ ಕಡೆ ಹೋದ್ರೆ ಅಂದ್ರೆ ಯಾವುದೇ ಹುಣ್ಣಿಮೆ ಅಲ್ಲಿ ರಾತ್ರಿ 7:30 ಸತ್ಸಂಗ ಇರ್ತದ, 10:00 ತನಕ. ಮತ್ತ ಇನ್ನು ಮಜಾ ಏನಪ್ಪಾ ಅಂದ್ರೆ ಬಾಹುರಾಯ ನಾವಿ ಅವರೆಲ್ಲರ ಜೊತೆಗೆ ಬಹಳ ಕ್ಲೋಸ್ ಅದಾರ. ನಾವಿ ಬಾಹುರಾಯ ಕೇರ ಅವರು ಹಂಗೆ ಸತ್ಸಂಗಕ್ಕೆ ಪ್ರತಿ ಸಲ ಹೋಗ್ತಿರ್ತಾರಂತ. ಮತ್ತಿನ್ನ ಏನ್ ಹೇಳ್ಬೇಕಿದ್ರ ಬಗ್ಗೆ? ಅವ್ರ ಸಂಗಕ್ಕೆ ಮಾತಾಡಿ ನಮ್ಮ ಲಿಂಗಪ್ಪ ಗುರುಗಳು ಸನ್ಯಾಸ ಸ್ವೀಕಾರ ಮಾಡ್ಯಾರಲ್ಲ, ಅವ್ರ ಹತ್ರನೇ ತಗೊಂಡಾರ. ಹಿಂಗಾಗಿ ಅವ್ರಿಗೆ ಹಚ್ಚಿಕೊಟ್ರು. ಹಚ್ಚಿದೆ ಅವರು ನಾವು ಕೂಡಿ ಮಾತಾಡಿವಿ. ಏನ್ ಮಾತಾಡ್ಯಾರ ಅಷ್ಟು ವಿಷಯ ತಿಳಿಸಿವಿ. ಈಗ ಎಷ್ಟು ಜನ ಇದ್ರಿ, ಇಷ್ಟು ಜನರಿಗೆ ತಿಳಿಸಿವಿ. ಮತ್ತು ನಾಳೆ ಮುಂಜಾನೇನು ಇನ್ನೊಂದ್ಸಾರಿ ತಿಳಿಸ್ತೀವಿ.
ಮಾಹಿತಿ ಗಂಗಾಧರ್ ಗುರುಗಳು ಆ ಕಡೆ ಹೋದ್ರೆ ಅಂದ್ರೆ ಬಿಜಾಪುರ ಕಡೆ ಹೋದಾಗ ಅಟೆಂಡ್ ಆಗ್ಬೋದಲ್ಲ ನೀವು? ನೋಡ್ರಿ ಅದೇನ್ ನಿಮ್ ರೂಟ್ನಾಗ ಬರ್ತದೆ ಹೆಂಗ ನೋಡ್ರಿ ನಿಮ್ ಊರಿಗೆ ಹೋಗೋದಾಗ. ನಾನು ಹೋಗ್ಬೇಕಂತ ಮನ್ಸದ ನೋಡ. ಚಡ್ಚನಕ್ಕೆ ಹೋಗೋದಾರೆ ಕರೆಕ್ಟ್. ಹ್ಮ್ 50-60 ಕಿಲೋಮೀಟರ್. ತಾಸು ತಾಸಿನ ದಾರಿ. ಮೂಲ ವಸ್ತು ಒಂದೇ ಆದ ಶುದ್ಧ ಬ್ರಹ್ಮ. ಆ ಬ್ರಹ್ಮನೊಳಗ ಒಂದು ಪ್ರಕೃತಿ ಅಂತ ಆದ. ಆ ಪ್ರಕೃತಿ ಒಳಗ ಸತ್ವ ರಜ ತಮ ಅಂತ 3 ಗುಣಗಳದಾವ. ಆ ಸತ್ವ ರಜ ತಮ ಗುಣಗಳು ಆ ಶುದ್ಧ ಬ್ರಹ್ಮನಿಗೆ ಉಪಾಧಿಯಾದಾಗ ಕ್ರಮವಾಗಿ ಏನಾಗ್ತದ? ಮಾಯೆ, ಅವಿದ್ಯೆ, ಜಡವಸ್ತು ಪ್ರಪಂಚ, ಈಶ್ವರ, ಜೀವ, 84 ಲಕ್ಷ ಜೀವರಾಶಿಗಳು ಅಥವಾ ಮತ್ತೆ ಜಗತ್ತ, ಪ್ರೇರಕ, ಭೋಕ್ತು ಅಥವಾ ಭೋಕ್ತ ಮತ್ತು ಭೋಜ್ಯ, ಪಶುಪತಿ, ಪಶು ಮತ್ತು ಪಾಶ, ಈ ತರ ವಿಷಯ ಒಂದೇ ಬೇರೆ ಬೇರೆ ಶಬ್ದಗಳನ್ನು ಬಳಸಿ ಕಲಿಸ್ಲಕತ್ತಾರಷ್ಟೆ. ಈಗ ಮುಂದಿನ ಭಾಗ ಏನ್ ಹೇಳ್ತಾರ ನೋಡೋಣ. ಉಪಾಧಿ ಪುನರಾಖ್ಯಾತ್ ಶುದ್ಧಾಶುದ್ಧ ವಿಭೇದತಃ ಶುದ್ಧೋಪಾಧಿ ಪರಾಮಾಯ ಸ್ವಾಶ್ರಯ ಮೋಹಕಾರಿಣಿ. ಇದು ಒಂದು ಸಿದ್ಧಾಂತ ಶಿಖಾಮಣಿಯ ಶ್ಲೋಕ. ಉಪಾಧಿ ಪುನರಾಖ್ಯಾತ ಶುದ್ಧಾಶುದ್ಧ ವಿಭೇದತಃ ಶುದ್ಧೋಪಾಧಿ ಪರಾಮಾಯ ಸ್ವಾಶ್ರಯ ಮೋಹಕಾರಿಣಿ. ಭಾಷ್ಯ ಏನದ? ಸರ್ವ ಶೂನ್ಯ ಹಾಗೂ ಪರಶಿವ ಎಂಬ ಪರಮಾತ್ಮನ ತ್ರಿವಿಧ ಸ್ವರೂಪಗಳು ಮತ್ತು 3 ಬಂದು ಎಲ್ಲಿ? ಒಂದು ಸರ್ವ ಶೂನ್ಯ, ಒಂದು ಶೂನ್ಯ, ಒಂದು ಪರಶಿವ ಅಂತೇಳಿ ಪರಶಿವನ 3 ಸ್ವರೂಪಗಳು. ಪರಶಿವನು ತತ್ ಪದಕ್ಕೆ ವಾಚ್ಯನಾದರೆ ಶೂನ್ಯವು ಆ ಪದಕ್ಕೆ ಲಕ್ಷ್ಯವಾಗಿದೆ ಏನ್ರಿ? ಏನ್ ಬರ್ಕೊರಿ ಒಂದ್ ಕಡೆ ಎಲ್ಲ ಯಾರು ಮ್ಯಾಲ ಏನ್ ಬರ್ಕೊಳ್ರಿ? ಎಕ್ಸರ್ಸೈಸ್ ಮಾಡ್ಬೇಕು. ಹಂಗೆ ಒಂದಿಟ್ಟು ಪೆನ್ಗಿನ್ನು ತಗೊಂಡು ಸುಮ್ ಕೂತ್ರಾಗಲ್ಲ. ಸರ್ವ ಶೂನ್ಯ ಪರಶಿವನ ಪರಮಾತ್ಮನ ತ್ರಿವಿಧ ಸ್ವರೂಪಗಳು ಅಂತ ಬರ್ಕೊಳ್ರಿ. ಪರಮಾತ್ಮನ ತ್ರಿವಿಧ ಸ್ವರೂಪಗಳು. ಒಂದು ಸರ್ವಶೂನ್ಯ, 2 ಶೂನ್ಯ, 3 ಪರಶಿವ. ಇವು ಪರಮಾತ್ಮನ 3 ಸ್ವರೂಪಗಳು. ತತ್ ಪದಕ್ಕೆ ವಾಚ್ಯನಾದರೆ ಶೂನ್ಯವು ಆ ಪದಕ್ಕೆ ಲಕ್ಷ್ಯವಾಗಿದೆ. ಪರಶಿವನ ತತ್ ಪದಕ್ಕೆ, ಪರಶಿವನ ತತ್ ಪದಕ್ಕೆ, ಪರಶಿವನ ಅಲ್ಲ, ಪರಶಿವನು ತತ್ ಪದಕ್ಕೆ ವಾಚನಾದರೆ ಶೂನ್ಯವು ಆ ಪದಕ್ಕೆ ಅಂದ್ರೆ ತತ್ ಪದಕ್ಕೆ ಲಕ್ಷ್ಯ.
ತತ್ ಪದಕ್ಕೆ ಪರಶಿವ ವಾಚ್ಯ, ಅದೇ ತತ್ ಪದಕ್ಕೆ ಲಕ್ಷ್ಯ ಯಾರಂತಂದ್ರೆ ಶೂನ್ಯ ಅಂತ. ತತ್ ಪದ ನಮಗ್ ಮುಖ್ಯ ಇಲ್ಲಿ. ತತ್ ಪದ ಅಂತ ಬರೀರಿ. ಅದಕ್ಕ ಮ್ಯಾಲಿವು ಬರೆದ್ರೆ ಪರಮಾತ್ಮನ ತ್ರಿವಿಧ ಸ್ವರೂಪ, ಒಂದು ಸರ್ವಶೂನ್ಯ, ಇನ್ನೂ ಒಂದು ಶೂನ್ಯ, ಇನ್ನೂ ಒಂದು ಪರಶಿವ. ಇವು ಮೂರು ತಿಳಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಏನಿಲ್ಲ, ನೀವು ಮೊದಲ ಪರಶಿವ ಬಿಡ್ರಿ. ಅದು ಮೊದಲ ಏನ್ ಮಾಡ್ರಿ, ತತ್ ಪದ ಅಂತ ಬರ್ಕೊಳ್ರಿ. ಅದು ಹಿಂದ ಮುಂದೆ ಬರ್ದಾರ. ತತ್ ಪದ ಅಂತ ಬರೆದು ಮುಂದೆ ಏನ್ ಮಾಡ್ರಿ, 2 ಟಿಸಿಲ್ ಹೊಡಿರಿ. ಅದ್ರ ಮುಂದೆ ಟಿಸಿಲ್ ಹೊಡೆದು ಒಂದು ವಾಚ್ಯ ಅಂತ ಬರೀರಿ, ಇನ್ನ ಒಂದು ಲಕ್ಷ್ಯ ಅಂತ ಬರೀರಿ. ಟಿಸಿಲ್ ಹೊಡೆದು ತತ್ ಪದದ ವಾಚ್ಯ, ತತ್ ಪದದ ಲಕ್ಷ್ಯ ಅನ್ನಂಗ ತತ್ ಪದ ಅಂತ ಬರೆದು ಅದಕ್ಕ ಹಿಂಗ ಯಾರೋ ಮಾರ್ಕ್ ಟೈಪ್ ಟಿಸಿಲ್ ಹೊಡೆದು ಗೊತ್ತದಲ್ಲ, 2 ಮಾಡಿದ್ರಿ ಅಂತಂದ್ರ ಮ್ಯಾಲ ವಾಚ್ಯ ಅಂತ ಬರೀರಿ, ಕೆಳಗೆ ಲಕ್ಷ್ಯ ಅಂತ ಬರೀರಿ. ಆ ವಾಚ್ಯದ ಮುಂದೆ ಏನ್ ಮಾಡ್ಬೇಕು, ಪರಶಿವ ಅಂತ ಬರೀಬೇಕು. ಲಕ್ಷ್ಯ ಅಂತಂದ್ರ ಶೂನ್ಯ ಅಂತ ಬರೀಬೇಕು. ಇದರ ಪ್ರಕಾರ ಈ ತರ ಬರೆದ್ರೆ ಸರಳ ಆಗ್ತದೆ. ತತ್ ಪದದ ವಾಚ್ಯ ಪರಶಿವ, ತತ್ ಪದದ ಲಕ್ಷ್ಯ ಶೂನ್ಯ. ಹಿಂಗ್ ಬರ್ಕೊಂಡ್ರು ಬರ್ತದೆ. ನಿಮ್ಗೆ ಅದು ಟಿಸಿಲ್ ಒಳಗೆ ಬರೆಯೋದು ಗೊತ್ತಾಗ್ಲಿಲ್ಲ ಅಂತಂದ್ರ 2 ಸಾಲು ಬರ್ಕೊಳ್ರಿ. ಮೊದಲು ನೀವು ತತ್ ಅಂದ್ರೇನು, ತೊಮ್ ಅಂದ್ರೇನು ಚಂದ ತಿಳ್ಕೋಬೇಕು. ತತ್ ಅಂದ್ರೇನು, ತೊಮ್ ಅಂದ್ರೇನು? ಈಗ ಇಲ್ಲಿರೋದು ಒಂದು ಬ್ರಹ್ಮಾಂಡ, ಇನ್ನ ಒಂದು ಪಿಂಡಾಂಡ. ಒಂದು ಬ್ರಹ್ಮಾಂಡ, ಇನ್ನ ಒಂದು ಪಿಂಡಾಂಡ. ಇವೆರಡು ಬಿಟ್ರೆ ಏನದ ಇಲ್ಲಿ? ಒಂದು ಶರೀರ ಅದ, ಒಂದು ಬ್ರಹ್ಮಾಂಡ ಅದ. ಇವೆರಡೇ ಅಲ್ಲಿ ಈಗಿದ್ದದ್ದು. ಇದು ಬಿಟ್ಟು ಮತ್ತಿನ್ನೇನದ? ಬ್ರಹ್ಮಾಂಡ ಮತ್ತು ಪಿಂಡಾಂಡ. ಆ ಬ್ರಹ್ಮಾಂಡದೊಳಗಿರುವ ಚೈತನ್ಯ ಏನದಲ್ಲ, ಅದು ತತ್ವ. ಬ್ರಹ್ಮಾಂಡದೊಳಗಿರುವಂತ ಈಶ್ವರ, ಬ್ರಹ್ಮ, ನೀವೇನಂತೀರಿ, ಚೈತನ್ಯ ಏನದಲ್ಲ ಅದು ತತ್ವ. ಮತ್ತೆ ಪಿಂಡಾಂಡದೊಳಗಿರುವ ಚೈತನ್ಯ ಏನದಲ್ಲ ಅದು ತ್ವಂ. ಈಗ ತ್ವಂ ಅಂದ್ರೇನು, ತತ್ ಅಂದ್ರೇನು ಸರಿಯಾಗಿ ತಿಳ್ಕೊಂಡ್ರೆ, ನಿಮ್ಮದು ಶರೀರ ಅದ ಇಲ್ಲ, ನಿಮ್ಮ ಶರೀರ, ನಿಮ್ಮ ಶರೀರದೊಳಗ ತ್ವಂ ಅದ. ಇಡೀ ಬ್ರಹ್ಮಾಂಡದೊಳಗೆ ಏನದ? ತತ್. ತ್ವಮ್ಮು ತತ್ತು, ಇವೆರಡು ಅಕ್ಷರಗಳು ಕೂಡ ತತ್ವ ಆಗ್ಯದ. ತತ್ವಜ್ಞಾನ, ತತ್ವಜ್ಞಾನ ಅಂದ್ರೆ ಇದೆ. ತತ್ ತ್ವಮ್. ಈಗೇನಾಯ್ತು, ಒಂದು ತ್ವಮ್ ಅದ, ಒಂದು ತತ್ ಅದ. ತತ್ ಎಲ್ಲದ? ಬ್ರಹ್ಮಾಂಡದಾಗ ಅದ. ತ್ವಮ್ಮು ಪಿಂಡಾಂಡದಾಗ. ಇಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡ್ಮೇಲೆ ತತ್ನಾಗ 2 ಅದಾವ. ಏನದು? ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ತ್ವಮ್ನಾಗ 2 ಅದಾವ, ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಈಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಬಿಡಿಸಿ ಹೇಳ್ಬೇಕಾದ್ರೆ ಹೆಂಗಂತಂದ್ರೆ ಒಂದು ದೃಷ್ಟಾಂತ ಕೊಡ್ಬೇಕು. ಹಾಲ ಮತ್ತ ನೀರು 2 ಕೂಡಿಸಿರಿಲ್ಲ, ಹಾಲ ಮತ್ತೆ ನೀರು ಕೂಡಿಸಿರಿ. ಒಂದು ಬೊಗಣ್ಯಾಗ ಹಾಲದ, ಒಂದು ಬೊಗಣ್ಯಾಗ ಶುದ್ಧ ಹಾಲದ, ಇನ್ನ ಒಂದು ಬೊಗಣ್ಯಾಗ ಹಾಲ ಮತ್ತ ನೀರು 2 ಕೂಡಿಸಿಟ್ಟಿರಿ. ಆ ಬೊಗಣೆಗಿದ್ದದಕ್ಕೆ ಏನಂತೀರಿ? ಪ್ಯೂರ್ ಹಾಲಿದ್ದ ಬೊಗಣೆಗೆ ಹಾಲು ಏನಂತೀರಿ? ಅದೆಂತ ಹಾಲು? ಹಾಲೇ. ಹಾಲೇ ಅಂತೀರಿ. ಮತ್ತ ಈ ಕಡೆ ಶುದ್ಧ ಇಲ್ಲದ ನೀರು ಕಲಸಿದ ಹಾಲದ, ಅದಕ್ಕೇನಂತೀರಿ? ಅದಕ್ಕೆ ಹಾಲು ಅಂತೀರಿ. ನೀರೆಲ್ಲ ಅಂತೀರಿ. ಅವ ಮುಂಜಾನೆ ನಿಮಗೆ ಗೌಳಿಗೆರವ ಹಾಲು ಕೊಡ್ಲಕ್ ಬಂದಾಗ ಅಮ್ಮ ನೀರ್ ಕಲ್ಸಿದ ಹಾಲು ತಗೋರಿ ಅಂತಾನೇನೋ? ಇಲ್ಲ, ಹಾಲೇ.
ನೀವು ಕಣ್ಣು ತಿಕ್ಕೋತ್ ಬಂದು ಒಂದು ಬೊಗಾಣಿ ತಗೊಂಡು ಮುಂಜಾನೆ ಬರ್ತಪ್ಪ ನೀನು ನಾವು ನಿದ್ದೆ ಮಾಡಾಗ ಅನ್ಕೋತ ಬೊಗಾಣಿ ತಂದು ಅವನ್ ಮುಂದೆ ಹಿಡಿತೀರಿ. ಏನಂತ ಹಿಡಿತೀರಿ? ಹಾಲು ಕೊಡಪ್ಪ ಅಂತೀರಿ. ಮತ್ತ ಒಂದ್ ವಾರ 15 ದಿವಸ ಆಗುನ ಲೆಕ್ಕ ಮಾಡ್ತಾನವ, ಅಮ್ಮ ಹಾಲಿನ ರೊಕ್ಕ ಕೊಡು ಅಂತಾನ. ಮತ್ತ ನೀವು ಆಯ್ತಪ್ಪ ತಗೋತ ಹಾಲಿನ ರೊಕ್ಕ ಕೊಡ್ತೀರಿ. ನೀವು ಕೊಡೋ ರೊಕ್ಕದಾಗ ಏನಿರ್ತದ? ನೀರಿನ ರೊಕ್ಕನೂ ಇರ್ತದೆ. ಈ ನೀರು ಸಮೇತವಾದ ಹಾಲು ಏನದಲ್ಲ, ಅದಕ್ಕೆ ಏನಂತೀರಿ? ವಾಚ್ಯಾರ್ಥ, ಹಾಲಿನ ವಾಚ್ಯಾರ್ಥ. ಮಿಕ್ಸ್ ಆಗಿದ್ದು ಏನೇನೋ ಮಿಕ್ಸ್ ಆಗ್ಯದ, ಹಾಲಿನಾಗ ನೀರು ಮಿಕ್ಸ್ ಆಗ್ಯದ, ಹಾಲು ಮಿಕ್ಸ್ ಆಗ್ಯದ. ಆದ್ರ ನೀರ್ ಅನ್ನಂಗಿಲ್ಲ, ನೀವು ಹಾಲೇ ಅಂತೀರಿ. ಹಾಲಿನಾಗಿದ್ದ ನೀರ್ ಅಲ್ಲ ಏನದು, ನೀರ್ ಅನ್ಲಕ್ ಬರಂಗಿಲ್ಲ ಅದಕ್ಕ. ಅಷ್ಟೇ ಹಾಲು, ಅರ್ಧ ಲೀಟರ್ ಹಾಲು, ಅರ್ಧ ಲೀಟರ್ ನೀರು ಕಲ್ಸಿಟ್ಟನವ. ಆದ್ರೆ ನೀವು ನೀರ್ ಅನ್ನಂಗಿಲ್ಲ, ಅದಕ್ಕೆ ಹಾಲೇ ಅಂತೀರಿ. ಅದಕ್ಕೇನಾಯ್ತು? ಹಾಲಿನ ವಾಚ್ಯಾರ್ಥ, ನೀರು ಸಮೇತವಾದ ಹಾಲು, ಅದು ಹಾಲಿನ ವಾಚ್ಯಾರ್ಥ. ನೀರು ಸಮೇತವಾದ ಹಾಲಿಗೆ ನೀವು ಹಾಲು ಎನ್ನುವುದು ವಾಚ್ಯಾರ್ಥದ ಹಾಲು. ಈಗ ಪ್ಯೂರ್ ಶುದ್ಧ ಹಾಲದ, ಅದ್ರಾಗ ನೀರಿಲ್ಲ, ಏನೂ ಇಲ್ಲ. ಪ್ಯೂರ್ ಫಾರ್ಮ್ ಆಫ್ ಮಿಲ್ಕ್, ಅದಕ್ಕೆ ಹಾಲಿನ ಲಕ್ಷ್ಯಾರ್ಥ. ತಿಳಿತ್ರ? ಹಾಲಿನ ವಾಚ್ಯಾರ್ಥ, ಹಾಲಿನ ಲಕ್ಷ್ಯಾರ್ಥ. ಈ ರೀತಿ ಶುದ್ಧ ಹಾಲಿಗೆ ನೀವು ಹಾಲು ಅಂದ್ರ ವಾಚ್ಯಾರ್ಥನ ಲಕ್ಷ್ಯಾರ್ಥನ? ಲಕ್ಷ್ಯಾರ್ಥ. ನೀರು ಕಲಸಿದ ಹಾಲಿಗೆ ಹಾಲು ಅಂದ್ರೆ ವಾಚ್ಯಾರ್ಥ. ಇಷ್ಟು ತಿಳ್ಕೊಂಡು ಗಟ್ಟಿಯಾಗಿ ಮತ್ತೆ ಮುಂದೆ ತೊಮ್ಮಿಗೆ ಹೋರಿ. ನೀವು ತೊಮ್ಮಿಗೆ ಹೋದ್ಮೇಲೆ ತೊಮ್ಮು ನಿಮ್ಮ ಪಿಂಡಾಂಡದಾಗ ಅದ, ಬ್ರಹ್ಮಾಂಡದಾಗ ಅದ? ಪಿಂಡಾಂಡದಾಗ ತೊಮ್ಮ ಅದ ಅಂದ್ರೆ ಏನದ? ಸಪ್ತಧಾತುಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣಗಳು, ಪಂಚಪ್ರಾಣಗಳು, ಪಂಚವಾಯುಗಳು, ಇವು ಏನೇನದವ? ಇವೆಲ್ಲವೋ ಏನದವ? ಅನಾತ್ಮ. ಅವಕ್ಕ ಏನು ಗೊತ್ತಿಲ್ಲ. ನಿಮ್ ಕೈಗೆ ನಾ ಕೈ ಎತ್ತು ಗೊತ್ತದೇನು? ನಿಮ್ ಕಾಲಿಗೆ ನಾ ಕಾಲು ಅತ್ತ ಅದಕ್ಕೇನಾರ ಗೊತ್ತದ? ನಿಮ್ ಕಣ್ಣಿಗೆ ನಾನು ಕಣ್ಣು ಅಂತ ಗೊತ್ತದೇನು ಅದಕ್ಕ? ಅವಕ್ಕೇನು ಅರಿವಿಲ್ಲ, ಜಡ ಪದಾರ್ಥಗಳು. ನಿಮ್ಮ ದೇಹ, ನಾನು ದೇಹ ಅಂತ ಅದಕ್ಕೇನಾರ ಗೊತ್ತದ? ಮತ್ತದು ನಾನು ನಿಮ್ಮ ದೇಹ ಅಂತ ಏನಾರ ಹೇಳದೇನು ಯಾವಾಗಾರ? ಏನಿಲ್ಲ. ಅದು ಜಡ ಪದಾರ್ಥ. ಅದು ಆ ಜಡ ಪದಾರ್ಥ ನೀರಿದ್ದಂಗ. ಅದನ್ನ ಅರಿಯುವುದ್ಯಾವುದು? ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು ಅಂತೇಳಿ ಒಂದು ಚೈತನ್ಯ ಇದೆಲ್ಲ ಒಳಗೆ ಆತ್ಮ. ಅದು ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಒಳಗಿರೋದು ಆತ್ಮ ಚೈತನ್ಯ ಅರಿತದಲ್ಲ, ಅದು ಆತ್ಮ. ಅದು ತಾನು ಏನದ ಅಂತನೂ ಗೊತ್ತದ, ಈ ದೇಹ ಏನದತ್ತನೂ ಗೊತ್ತದ, ಈ ದೇಹ ಯಾರ ದೇಹ ಅಂತನೂ ಗೊತ್ತದ, ಈ ದೇಹದ ಅವಯವಗಳು ಏನಂತನೂ ಗೊತ್ತದ. ಅದಕ್ಕೆ ಆತ್ಮ ಅನಾತ್ಮ ಗೊತ್ತಾಯ್ತಾ? ಆತ್ಮ ಅನಾತ್ಮ ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾದ್ಮೇಲೆ ನೀವೇನಂತೀರಿ? ನೀವ್ಯಾರು ಅಂತ ನಿಮ್ಮ ಹೆಸರು ಹೇಳ್ತೀರಿ. ನಾಮ ರೂಪ. ನಾಮ ರೂಪ ಇದೆಲ್ಲ ಏನದ? ನೀವೇನ್ ತೋರಿಸ್ಕೊಳಕತ್ತೀರಿ? ನೀವೇನ್ ಆಧಾರ್ ಕಾರ್ಡ್ನಾಗ ನಿಮ್ ಫೋಟೋ ತಕ್ಕೊಂಡಿರಿ, ಮತ್ತ ನಮ್ಗೆಲ್ಲ ನೀವೇನ್ ಯಾರು ಅಂತಂದ್ರೆ ನೀವೇನ್ ನಿಮ್ ರೂಪ ತೋರಿಸ್ತೀರಿ. ಇದೆಲ್ಲ ಅನಾತ್ಮದ ರೂಪ, ಹೌದಿಲ್ಲ? ಏನ್ ಆತ್ಮದ ರೂಪನ? ಈ ಅನಾತ್ಮ ಸಹಿತವಾಗಿ ನೀವು ನಿಮ್ಮ ಆತ್ಮವನ್ನು ಕುರಿತು ನಾನು ಅಂತ ಹೇಳಿದ್ರಿ ಅಂದ್ರೆ ಆತ್ಮನೇ ನಿಮ್ಮ ನಿಜವಾದ ಸ್ವಸ್ವರೂಪ. ನೀವು ಆತ್ಮನೇ ಇದ್ದೀರಿ.
ನೀವು ಆತ್ಮ ಇದ್ದು ಅನಾತ್ಮ ಸಹಿತವಾಗಿ ಆತ್ಮ ಅಂದ್ರಿ ಅಂತಂದ್ರೆ ತ್ವಮ್ ಪದದ ನೀರು ಸಮೇತವಾಗಿ ಹಾಲು ಅಂತಂದ್ರೆ ಹಾಲಿನ ವಾಚ್ಯಾರ್ಥ. ಹಂಗ ಈ ಅನಾತ್ಮ ಸಹಿತ ಪಂಚಕೋಶಗಳು, ಅವೇನ್ ಪಂಚಭೂತಗಳು, ಮತ್ತೆ ಸಪ್ತ ಧಾತುಗಳು, ರಕ್ತ ಮಾಂಸ ಮಜ್ಜೆ ಏನೇನದಲ್ಲ 85 ಕೆಜಿ ತೂಕ ಪ್ಲಸ್ ಆತ್ಮ, 85 ಕೆಜಿ ತೂಕದ್ದು ಅನಾತ್ಮ ಪ್ಲಸ್ ಆತ್ಮ, ಇವೆರಡು ಕೂಡಿಸಿ ನಾನು ಅಂತಂದ್ರೆ ನೀವು ಹಾಲು ಹಾಲು ಹೆಂಗಂತೀರಿ ಹಂಗ ನಾನು ಅಂತೀರಿ. ನೀವು ನಾನು ಅಂದಾಗ ನೀವು ಆತ್ಮವನ್ನ ಅನಾತ್ಮ ಸಮೇತವಾಗಿ ಬೆರೆಸಿ ಹೇಳಿದ್ರಿ ಅಂತಂದ್ರೆ ಆ ನಾನುವಿನ ತ್ವಮ್ ಅಂದ್ರೆ ನಾನು, ನಾನು ಅಥವಾ ತ್ವಮ್ಮಿನ ಲಕ್ಷ್ಯಾರ್ಥ, ಇದು ವಾಚ್ಯಾರ್ಥ. ಅನಾತ್ಮ ಸಮೇತವಾಗಿ ಹೇಳಿದ್ರಿ ಅಂದ್ರೆ ವಾಚ್ಯಾರ್ಥ. ಕೇವಲ ಆ ದೇಹ ನಾನಲ್ಲ, ಕಣ್ಣು ಕೈ ಕಾಲು ಇವು ಯಾವ ನಾನಲ್ಲ, ನಾನು ಶುದ್ಧ ಆತ್ಮ ಅದೀನಿ, ಈ 85 ಕೆಜಿ ದೇಹ ನನಗೆ ಸಂಬಂಧ ಇಲ್ಲ, ನಾ ಕೇವಲ ಆತ್ಮ ಅದೀನಿ ಅಂತೇಳಿ ನೀವು ಆತ್ಮ ಒಂದನ್ನೇ ಕುರಿತು ನಾನು ಅಂತಂದ್ರೆ ತ್ವಮ್ ಪದದ ಲಕ್ಷ್ಯಾರ್ಥ, ತ್ವಮ್ ಪದದ ವಾಚ್ಯಾರ್ಥ ನಿಮ್ಮ ಭಾಷೆ ಒಳಗೆ ಹೇಳ್ರಿ. ತ್ವಮ್ ಪದದ ತ್ವಮ್ ಅಂದ್ರೆ ಪಿಂಡಾಂಡ. ಈ ಪಿಂಡಾಂಡದೊಳಗ ಆತ್ಮನೂ ಅದ ಅನಾತ್ಮನೂ ಅದ. ಆತ್ಮ ಪ್ಲಸ್ ಅನಾತ್ಮ ಎರಡು ಕೂಡಿಸಿ ನಾನು ಅಂತಂದ್ರೆ ತ್ವಮ್ ಪದದ ವಾಚ್ಯಾರ್ಥ. ಆ ಅನಾತ್ಮ ಬಿಟ್ಟು, ಆ ಶರೀರ ಬಿಟ್ಟು ಕೇವಲ ಆತ್ಮ ಅಷ್ಟೇ ನಾನು ಅಂತಂದ್ರೆ ತ್ವಮ್ ಪದದ ಲಕ್ಷ್ಯಾರ್ಥ. ತಿಳಿತಾ? ಏನ್ ಪ್ರಾಬ್ಲಮ್ ಅದ ಇದ್ರಾಗ? ತ್ವಮ್ ಪದದ ವಾಚ್ಯಾರ್ಥ, ತ್ವಮ್ ಪದದ ಲಕ್ಷ್ಯಾರ್ಥ, ಏನ್ ಸಮಸ್ಯೆ ಅದ ಇದ್ರಾಗ ತಿಳ್ಕೊಳ್ಳೋದ್ರಾಗ? ಏನಿಲ್ಲ. ನೆಕ್ಸ್ಟ್ ತತ್ ಪದಕ್ಕೆ ಓದ್ತೀರಿ. ತತ್ ಪದಕ್ಕೆ ಹೋದ್ಮೇಲೆ ಅಲ್ಲೇನದ? ಬ್ರಹ್ಮಾಂಡ ಪಂಚಭೂತಾತ್ಮಕ ಜಗತ್ತದ. ಆ ಜಗತ್ತದ, ಜಗತ್ತಿನೊಳಗೆ ಬ್ರಹ್ಮನ. ಇಲ್ಲಿ ಜೀವ ಇದ್ರೆ ಅಲ್ಲಿ ಬ್ರಹ್ಮ. ಶುದ್ಧ ಬ್ರಹ್ಮ ಅಲ್ಲ, ಬ್ರಹ್ಮ ಅಂದ್ರೆ ದೊಡ್ಡವ. ಈ ಜೀವನಿಕ್ಕಿಂತ ಅವ ದೊಡ್ಡವ. ತಿಳಿತ್ರ? ಈಶ್ವರಿಗೆ ಬ್ರಹ್ಮ ಅಂತಾರ, ಶುದ್ಧ ಬ್ರಹ್ಮ ಬೇರೆ. ಈಶ್ವರಿಗೆ ಬ್ರಹ್ಮ ಅಂದ್ರೆ ದೊಡ್ಡವಂತೆ, ಜೀವ ಸಣ್ಣವ, ಬ್ರಹ್ಮ ದೊಡ್ಡವ ಅಷ್ಟೇ. ಜೀವ ಬ್ರಹ್ಮ. ಶುದ್ಧ ಬ್ರಹ್ಮ ಬೇರೆ, ಶುದ್ಧ ಬ್ರಹ್ಮ ಎಲ್ಲರ್ಕಿಂತ ದೊಡ್ಡವ. ಇಲ್ಲೇನಾಗ್ತದ? ಬ್ರಹ್ಮಾಂಡದೊಳಗ ಜಡವಸ್ತು ಪ್ರಪಂಚ ಆದ ಇಲ್ಲ? ನೀರ, ಭೂಮಿ, ಬೆಂಕಿ, ವಾಯು, ಆಕಾಶ ಇವೆಲ್ಲ ಜಡ ಪದಾರ್ಥಗಳವ. ಈ ಪದಾರ್ಥಗಳಷ್ಟೇ ಇಲ್ಲ, ಅದನ್ನು ಚೈತನ್ಯಾತ್ಮಕ ಅದ. ಅದರೊಳಗೂ ಪರಮಾತ್ಮ ಅದ. ಅದರಾಗೂ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಅದ. ಈಗ ಆ ಬ್ರಹ್ಮಾಂಡದೊಳಗಿರುವಂತ ಪರಮಾತ್ಮನನ್ನ ತತ್ ಅಂತೀವಿ ನಾವು. ಆ ತತ್ತನ್ನ ನಾವು ಪರಮಾತ್ಮ ಪ್ಲಸ್ ಆ ಪಂಚಭೂತ ಜಡ ಜಗತ್ತನ್ನ ಕೂಡಿಸಿ ಹೇಳಿದರೆ, ನೀನು ಪರಮಾತ್ಮ ಕಾಪಾಡಪ್ಪ ದೇವರೇ ಸರ್ವಶಕ್ತ ಅಂತೇಳಿ ಆ ಪಂಚಭೂತಾತ್ಮಕವಾದ ಎಲ್ಲಾ ಜಡ ಪ್ರಪಂಚವನ್ನು ಹಿಡ್ಕೊಂಡು ದೇವರಿಗೆ ನೀವು ನೆನೆಸಿದ್ರಿ ಅಂತಂದ್ರೆ ಅದು ತತ್ ಪದದ ವಾಚ್ಯಾರ್ಥ. ಆ ಪಂಚಭೂತಗಳು ಜಡ ಪದಾರ್ಥಗಳು ಎಲ್ಲಾ ಬ್ರಹ್ಮಾಂಡದೊಳಗಿಂದ ಬಿಟ್ಟು ಕೇವಲ ಚೈತನ್ಯವನ್ನು ಕುರಿತು ಹೇಳಿದರೆ, ಕೇವಲ ಪರಮಾತ್ಮನನ್ನ, ಕೇವಲ ಬ್ರಹ್ಮನನ್ನ, ಕೇವಲ ಈಶ್ವರನನ್ನ ಕುರಿತು ನೀವು ತತ್ ಅಂತಂದ್ರೆ ತತ್ ಪದದ ಲಕ್ಷ್ಯಾರ್ಥ. ತತ್ ಅನಾತ್ಮ ಸಮೇತವಾಗಿ ಆ ಬ್ರಹ್ಮನನ್ನು ಕುರಿತು ನೀನು ಅಂತ ತತ್ತು ಅಂತಂದ್ರೆ ಅದು ತತ್ ಪದದ ವಾಚ್ಯಾರ್ಥ.
ಅನಾತ್ಮ ರಹಿತವಾಗಿ ಕೇವಲ ಚೈತನ್ಯವನ್ನು ಕುರಿತು ತತ್ತಿಗೆ ನೀನು ಅಂತ ಅಂದ್ರಿ ಅಂತಂದ್ರೆ ಅದು ತತ್ ಪದದ ಲಕ್ಷ್ಯಾರ್ಥ. ಇಲ್ಲಿ ಹೆಂಗದಪ್ಪ ಅಂತಂದ್ರೆ ಆ ತತ್ ಪದದ ಲಕ್ಷ್ಯಾರ್ಥ ಮತ್ತು ತ್ವಂ ಪದದ ಲಕ್ಷ್ಯಾರ್ಥ ಅದರೊಳಗೆ ವ್ಯತ್ಯಾಸ ಇಲ್ಲ. ತತ್ ಪದದ ಲಕ್ಷ್ಯಾರ್ಥ ತ್ವಂ ಪದದ ಲಕ್ಷ್ಯಾರ್ಥದ ವ್ಯತ್ಯಾಸ ಇಲ್ಲ. ಅದು ಸತ್ ಚಿತ್ತಾನಂದ, ಇದು ಸತ್ ಚಿತ್ತಾನಂದ. ಒಂದು ಡ್ರಮ್ಮಿನೊಳಗ ನೀರು ತುಂಬಿ ಅದರೊಳಗೊಂದು ಚಂಬು ಮುಳುಗಿಸಿದ್ರೆ ಅಂದ್ರೆ ಚಂಬುದೊಳಗಿನ ನೀರು ನೀರೇ, ಡ್ರಮ್ಮಿನೊಳಗಿರೋ ನೀರು ನೀರೇ. ಹೀಗಾಗಿ ಆ ನೀರಿನ ಸಮಸ್ಯೆ ಇಲ್ಲ. ಅದೇನದ ಚೈತನ್ಯ ಏನದಲ್ಲ, ಆ ಚೈತನ್ಯದಾಗ ದೊಡ್ಡದು ಸಣ್ಣದು ಅಂತ ಇಲ್ಲ. ಚೈತನ್ಯ ಒಂದೇ ಅದ, ಅಖಂಡ ಚೈತನ್ಯ. ಆದರೆ ಲಕ್ಷ್ಯಾರ್ಥದಾಗ ವ್ಯತ್ಯಾಸ ಇಲ್ಲ ಚೈತನ್ಯದಾಗ. ಆದ್ರೆ ಜಡ ಪದಾರ್ಥದೊಳಗೆ ವ್ಯತ್ಯಾಸ. ಅನಾತ್ಮ ವಸ್ತುಗಳೇನದವಲ್ಲ, ಪಿಂಡಾಂಡದೊಳಗೆ ಬರೀ 3.5 ಮೊಳ ಶರೀರಕ್ಕೆ ಏನ್ ಹಿಡ್ಕೊಂಡದ ಅಷ್ಟೇ 75 ಕೆಜಿ 80 ಕೆಜಿ ತೂಕ. ಬ್ರಹ್ಮಾಂಡದ ತೂಕ ದೊಡ್ಡದ ಇಲ್ಲದು. ಪಂಚಮಹಾಭೂತಗಳ ತೂಕಕ್ಕ ನಿಮ್ ಶರೀರದೊಳಗಿರುವ ಪಂಚಭೂತಗಳ ತೂಕಕ್ಕ ಏನಾರ ಸಂಬಂಧ ಅದ? ಗಾತ್ರದಲ್ಲಿ ಅದು ದೊಡ್ಡದು, ಇದು ಸಣ್ಣದು. ಅದು ಸರ್ವಜ್ಞ, ಇದು ಅಲ್ಪಜ್ಞ. ಅದು ಸರ್ವಶಕ್ತ, ಇದು ಅಲ್ಪಶಕ್ತ. ಅದು ಸರ್ವಕರ್ತೃ, ಇದು ಅಲ್ಪಕರ್ತೃ. ಅದು ಸರ್ವ ಇಚ್ಛಾಶಕ್ತಿ ಉಳ್ಳದ್ದದ, ಇದು ಅಲ್ಪ ಇಚ್ಛಾಶಕ್ತಿ ಉಳ್ಳದ್ದದ. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ. ಇದು ಸಣ್ಣ ಜೀವ ಸಣ್ಣ ಕೆಲಸ ಮಾಡ್ತದೆ. ಅದು ಬ್ರಹ್ಮಾಂಡ ದೊಡ್ಡ ಜೀವ ದೊಡ್ಡ ಕೆಲಸ ಮಾಡ್ತದೆ. ಈಶ್ವರ ಅಂದ್ರೆ ದೊಡ್ಡ ಜೀವ, ಜೀವ ಅಂತಂದ್ರೆ ಸಣ್ಣ ಈಶ್ವರ ಅಷ್ಟೇ. ಈ ರೀತಿ ತಿಳ್ಕೊಂಡು ಭೇದ ಎಲ್ಲಿ ಅದ ಅಂತಂದ್ರೆ ತತ್ ಮತ್ತು ತ್ವಂ ಪದದ ವಾಚ್ಯಾರ್ಥದಾಗ ಭೇದ ಆದ. ಅಭೇದ ಎಲ್ಲಿ ಆದ ಅಂತಂದ್ರೆ ತತ್ ಮತ್ತು ತ್ವಂ ಪದದ ಲಕ್ಷ್ಯಾರ್ಥದೊಳಗೆ ಅಭೇದ ಆದ. ಅಲ್ಲಿ ಭೇದನೇ ಇಲ್ಲ. ಅದಕ್ಕೆ ಜಗತ್ತಿನೊಳಗ ಭೇದ ಅಭೇದ ಎರಡು ಮಿಕ್ಸ್ ಅದಾವ. ಭೇದನೂ ಅದ, ಅಭೇದನೂ ಅದ, ದ್ವೈತನೂ ಅದ, ಅದ್ವೈತನೂ ಅದ. ಬರೇ ದ್ವೈತ ಒಂದೇ ಇಲ್ಲ, ಬರೇ ಅದ್ವೈತ ಒಂದೇ ಇಲ್ಲ, ಎರಡೂ ಅದಾವ. ತಿಳಿತ್ರೆ? ಈಗ ವಾಚ್ಯಾರ್ಥ ಲಕ್ಷ್ಯಾರ್ಥದು ಬೇಸ್ಮೆಂಟ್ ಇದು ಚಂದ ತಿಳ್ಕೊಂಡು ಬರ್ಕೋಬೇಕೇನು ಹೇಳ? ಬರ್ಕೋತೀರಿ ಏನ್ ಬೇಡ? ಅರ್ಥ ಆಯ್ತಾ? ಬ್ರಹ್ಮಾಂಡದಾಗ ತ್ವಂ, ಪಿಂಡಾಂಡದಾಗ ತತ್. ಪಿಂಡಾಂಡದಾಗನು ಆತ್ಮ ಅನಾತ್ಮ ಅದ, ಬ್ರಹ್ಮಾಂಡದೊಳಗನು ಆತ್ಮ ಅನಾತ್ಮ ಅದ. ಬ್ರಹ್ಮಾಂಡದೊಳಗಿಂದು ಆತ್ಮ ಸಮೇತವಾಗಿ ಬ್ರಹ್ಮಾಂಡದೊಳಗಿನ ಅನಾತ್ಮ ಸಮೇತವಾಗಿ ಆತ್ಮವನ್ನು ಕುರಿತು ನೀನು ಅಂದ್ರಿ ಅಂತಂದ್ರ ಅದೇನು ತತ್ ಪದದ ವಾಚ್ಯಾರ್ಥ. ವಾಚ್ಯಾರ್ಥ. ಪರಮಾತ್ಮನಿಗೆ ನೀನು ಅಂತೇಳಿ ಆ ಅನಾತ್ಮ ಸಮೇತವಾಗಿ ಚೈತನ್ಯವನ್ನು ಕುರಿತು ನೀನು ಅಂದ್ರೆ ಅದು ತತ್ ಪದದ ವಾಚ್ಯಾರ್ಥ. ಆ ಜಡವಸ್ತು ಪ್ರಪಂಚ ಎಲ್ಲ ಬಿಟ್ಟು ಕೇವಲ ಚೈತನ್ಯವನ್ನು ಕುರಿತು ನೀನು ಅಂತಂದ್ರೆ ಅದು ತತ್ ಪದದ ಲಕ್ಷ್ಯಾರ್ಥ. ಅದೇ ರೀತಿ ತ್ವಂ ಅನ್ನೋದು ಏನದ ಪಿಂಡಾಂಡದೊಳಗದ. ಪಿಂಡಾಂಡದೊಳಗ ಅದರೊಳಗೂ ವಾಚ್ಯಾರ್ಥ ಲಕ್ಷ್ಯಾರ್ಥ ಅದ. ಆ ವಾಚ್ಯಾರ್ಥ ಲಕ್ಷ್ಯಾರ್ಥದೊಳಗ ಜಡ ಮತ್ತು ಚೇತನಗಳದವಲ್ಲ. ವಾಚ್ಯಾರ್ಥ ಅದರೊಳಗಿರುವಂತ ಜಡ ಪದಾರ್ಥ ಸಮೇತವಾಗಿ ಆ ಒಂದು ಚೇತನವನ್ನ ನಾನು ಅಂತಂದಿನಿ ಅಂತಂದ್ರ ಅದೇನಾಗ್ತದ? ಜಡ ಪದಾರ್ಥ ಸಮೇತವಾಗಿ ಅನಾತ್ಮ ಸಮೇತವಾಗಿ ಚೇತನ. ಅನಾತ್ಮ ಅಂದ್ರೂ ಒಂದೇ, ಜಡ ಅಂದ್ರೂ ಒಂದೇ. ಅನಾತ್ಮ ಸಮೇತವಾಗಿ ಆತ್ಮವನ್ನು ಹಿಡ್ಕೊಂಡು ನಾನು ಅಂದಿನಿ ಅಂತಂದ್ರ ತ್ವಂ ಪದದ ವಾಚ್ಯಾರ್ಥ. ಅನಾತ್ಮ ರಹಿತವಾಗಿ
ಕೇವಲ ಚೈತನ್ಯ ಆತ್ಮವನ್ನು ಕುರಿತು ನಾನು ಅಂತ ಹೇಳಿದ್ರೆ ಲಕ್ಷಾರ್ಥ. ನಿಮ್ಮ ಆತ್ಮಕ್ಕ ಶಕ್ತಿ ಎಷ್ಟದ ಗೊತ್ತದ? ಕನಿಷ್ಠ ಶಕ್ತಿ. ಆತ್ಮ ಎಷ್ಟು ಶಕ್ತಿ ಅಂದ್ರೆ ಇಡೀ ಬ್ರಹ್ಮಾಂಡ ಎಲ್ಲ ಎತ್ತಿ ಇಳಿಸಷ್ಟು ಶಕ್ತಿ ಅದ, ಅದಕ್ಕೆ ಎಲ್ಲ ಅದ. ಆದ್ರೆ ಕನಿಷ್ಠ ಮಿನಿಮಮ್ ಶಕ್ತಿ ಎಷ್ಟದ ಅಂತಂದ್ರೆ, ಈಗ ನಮ್ಮ ಶರೀರದೊಳಗಿಂದ ಆತ್ಮ ಬಿದ್ದು ಹೋಯ್ತಂತಂದ್ರ, ಆತ್ಮ ಇಲ್ಲದಂಗಾಯ್ತಂದ್ರೆ, ಈ ಶರೀರ ಬಿತ್ತು ಅಂದ್ರೆ ಆತ್ಮ ಬೀಳಲ್ಲ. ಶರೀರ ನೆಲಕ್ಕೆ ಬಿತ್ತು ಅಂತಂದ್ರ ಇದನ್ನ ಎತ್ತಲಕ್ಕೆ ಎಷ್ಟು ಮಂದಿ ಬೇಕು? 4 ಮಂದಿ ಬೇಕು ಈ ಶರೀರ ಎತ್ತಲಕ್ಕ. 4 ಮಂದಿ ಕೂಡಿ ಎತ್ತಬೇಕಾಗ್ತದೆ ಇದು ಶರೀರ. ಆತ್ಮ ಏನಾರ ಬಿಟ್ಟು ಕೈ ಬಿಟ್ಟಂದ್ರ ಅಂಥದ್ದು ನಿಮ್ಮ ಆತ್ಮ ಏನ್ ಮಾಡ್ಲಕತ್ತದ? 4 ಮಂದಿ ಹೊರಟು ವಜ್ಜಿ ಹೊತ್ಕೊಂಡು ನಿಮ್ಮನ್ನ ಎತ್ಕೊಂಡು ತಿರುಗಾಡ್ಲಕತ್ತದ 24 ತಾಸು. ಅದಕ್ಕಾದ್ರೂ ಒಂದು ಥ್ಯಾಂಕ್ಸ್ ಹೇಳ್ಬೇಕಾ ಇಲ್ಲ ಆತ್ಮಕ್ಕ, ಚೇತನಕ್ಕ? ಬಿತ್ತಂದ್ರೆ 4 ಮಂದಿ ಬೇಕು ಎತ್ತಲಕ್ಕ. ತಂದು ತಾನೇ ಹೊತ್ಕೊಂಡು ತಿರುಗಾಡ್ತದ. ಅದೇನು ಕರ್ಮದು ಪಾಪ. 3.5 ಮೊಳ ಶರೀರದಾಗ ಸಿಕ್ಕೊಂಬಿದ್ದು ಈ ಹೆಣ 100 ವರ್ಷ ಹೊತ್ಕೊಂಡು ತಿರುಗಾಡ್ತದ. ಎಂತ ಶಕ್ತಿ ಅದಕ್ಕ. ಅದಕ್ಕೆ ಆತ್ಮಶಕ್ತಿ, ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಆತ್ಮವಿಶ್ವಾಸ ಇರ್ಲಿಲ್ಲ ಅಂತಂದ್ರೆ ಅಶಕ್ತ ಆಗಿಬಿಡ್ತೀವಿ. ಆಮೇಲೆ ನಮ್ಮನ್ನ ಮಂದಿ ಯಾರು ಉದ್ಧಾರ ಮಾಡಂಗಿಲ್ಲ. ನಮ್ಗೇನಾರ ಆಯ್ತು ಅಂತಂದ್ರ ನಮ್ದೊಂದು ಸ್ಟೋರಿ ಮಾಡಿ ಮಾತಾಡ್ತಾರೆ. ಬಹಳ ಚಲೋ ಹೇಳ್ತಿದ್ರು. ವಿಚಾರ ಸಾಗರ ಒದರಿ ಮೂಲಿಗೆ ಬಿದ್ದಾರ. ಈಗ ಆಯ್ತು, ಇವತ್ತು ಓದ್ತಾರೋ ನಾಳೆಗೆ ಓದ್ತಾರ, ಹೋಗೋದು ನೋಡ್ಲಕತ್ತೀವಿ, ಕಾಯ್ಲಕತ್ತೀವಿ. ಅದು ದಿನ ಬಂತು ಅಂದ್ರೆ ಹೋಗಿ ಕಳಿಸಿ ಮುಗಿಸಿ ಆಯ್ತು, ಬಂದ್ ಮತ್ ನಮ್ಮನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಕೂತಿರ್ತಾರೆ ಎಲ್ಲ. ಹಿಂಗಿರ್ತದೆ. ಆತ್ಮ ಒಂದೇ ನಮ್ಮನ್ನ ಕಾಯೋದು. ನಮಗೆ ಮಾನ ಮರ್ಯಾದೆ ಅದು ಅಂದ್ರೆ ಆತ್ಮದಲ್ಲಿಂತೇನೆ. ಅದೇನಾರ ಕೈ ಬಿಡ್ತು, ಈ ಜಗತ್ತಿನ ಮಂದಿ ಎಲ್ಲರೂ ಲ್ಯಾಂಗ್ವೇಜ್ ಚೇಂಜ್ ಮಾಡಿಬಿಡ್ತಾರೆ. ಅದು ಬಾಡಿ ಯಾವಾಗ ಬರ್ತದ, ಬಾಡಿ ಯಾವಾಗ ಹೋಗ್ತದ ಅಂತ. ಯಾವ ಗುರುಗಳು ಅನ್ನಂಗಿಲ್ಲ, ಶಿಷ್ಯರು ಅನ್ನಂಗಿಲ್ಲ, ಏನೇನು ಅನ್ನಂಗಿಲ್ಲ. ಬಾಡಿ ಆಗಿಬಿಡ್ತದ ಆತ್ಮ ಇರ್ಲಿಲ್ಲ ಅಂತಂದ್ರೆ. ಏನಕ್ಕಿರ್ಲಕ್ ಬಿಡ್ರಿ. ಮುಂದೇನು ಈಗೇನ್ ಹೇಳ್ಯಾರ? ಸರ್ವಶೂನ್ಯ, ಶೂನ್ಯ ಹಾಗೂ ಪರಶಿವ ಅಂತೇಳಿ. ಎಷ್ಟೈತಿ ಟೈಮ್? ಅಂತೇಳಿ 3 ಅದಾವ. ಈ 3ರೊಳಗ ಪರಶಿವ ತತ್ಪದಕ್ಕೆ ವಾಚ್ಯನಾದರೆ, ಶೂನ್ಯ ಆ ಪದಕ್ಕೆ ಲಕ್ಷ್ಯವಾಗಿದೆ. ಈ ವಾಚ್ಯಾರ್ಥ ಲಕ್ಷ್ಯಾರ್ಥಗಳ ಭಾವವಿಲ್ಲದುದೇ ಸರ್ವಶೂನ್ಯ. ವಾಚ್ಯಾರ್ಥ ಲಕ್ಷ್ಯಾರ್ಥ ಭಾವ ಇಲ್ಲದು ಸರ್ವಶೂನ್ಯ. ತತ್ ಪದದ ವಾಚ್ಯಾರ್ಥನೂ ಇಲ್ಲ, ಲಕ್ಷ್ಯಾರ್ಥನೂ ಇಲ್ಲ. ಅವೆರಡು ಮೀರಿದ್ದು. ಇನ್ನ ಒಂದ್ ಸ್ಟೆಪ್ ಮೇಲೆ ಏರಿಸ್ಬಿಟ್ರಿ ಇವರು. ವಿಚಾರ ಸಾಗರದೊಳಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತೇಳಿ 2 ಇಟ್ಟಿದ್ರು. ಈ ಆಚಾರ್ಥ ಲಕ್ಷ್ಯಾರ್ಥ ಎರಡೂ ಮೀರಿ ಮ್ಯಾಲ ನಿಂತಿದ್ದೇ ಯಾವುದು? ಶುದ್ಧ ಬ್ರಹ್ಮ. ಅದೇ ಸರ್ವಶೂನ್ಯ. ಏನೂ ಇಲ್ಲ, ಏನೇನು ಇಲ್ಲ. ತತ್ ಪದದ ವಾಚ್ಯಾರ್ಥವೂ ಇಲ್ಲ ಮತ್ತು ತತ್ ಪದದ ಲಕ್ಷ್ಯಾರ್ಥವೂ ಇಲ್ಲ. ಏನಾಯ್ತು? ಇವುಗಳ ಭಾವ ಇಲ್ಲದ್ಯಾವುದು? ಇಲ್ಲ. ಇಂಥ ವಸ್ತುವೇ ಸರ್ವಶೂನ್ಯ. ಮಸ್ತ್ ನೋಡ್ರಿ. ತತ್ಪದದ ವಾಚ್ಯಾರ್ಥ ಪರಶಿವ, ತತ್ಪದದ ಲಕ್ಷ್ಯಾರ್ಥ ಶೂನ್ಯ. ಆ ತತ್ಪದದಲ್ಲಿ ವಾಚ್ಯಾರ್ಥನೂ ಇಲ್ಲ, ಲಕ್ಷ್ಯಾರ್ಥನೂ ಇಲ್ಲ. ಕೇವಲ ತತ್ ಅನ್ನೋದು ಒಂದೇ ಶುದ್ಧ ತತ್ವ ಏನದಲ್ಲ, ಆ ಶುದ್ಧ ತತ್ ಅದೇ ಸರ್ವಶೂನ್ಯ. ಅದೇ ಶುದ್ಧ ತತ್. ಶುದ್ಧ ತತ್ ಅದೇ ಶುದ್ಧ ಬ್ರಹ್ಮ. ಗೊತ್ತಾಯ್ತ್ರಿ?
ಅಲ್ಲಿ ವಾಚ್ಯಾರ್ಥನೂ ಇಲ್ಲ, ಲಕ್ಷ್ಯಾರ್ಥನೂ ಇಲ್ಲ, ಶುದ್ಧ ತತ್ವ. ಅದರೊಳಗೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಇದ್ದುದಕ್ಕೆ ಏನಾಯ್ತು? ಅಶುದ್ಧ ಆಗಿಬಿಡ್ತದೆ. ಅದೇ ಶುದ್ಧ ಬ್ರಹ್ಮ. ಏನು ಇಲ್ಲದ್ದೇ ಶುದ್ಧ ಬ್ರಹ್ಮ. ವ್ಯಾಪಾರ ಇಲ್ಲ, ಏನೂ ಇಲ್ಲ ಅಲ್ಲಿ. ಎಲ್ಲದಕ್ಕೂ ತನ್ನದೇ ಸತ್ತಾಸ್ಫೂರ್ತಿ ಕೊಟ್ಟು ತಾನು ಏನೂ ಅಲ್ಲದಂತೆ, ತಾನು ಏನು ಇಲ್ಲದಂತೆ ಇರುವುದೇ ಶುದ್ಧ ಬ್ರಹ್ಮ. ಎಲ್ಲದಕ್ಕೂ ತನ್ನದೇ ಸತ್ತಾಸ್ಫೂರ್ತಿ ಕೊಟ್ಟು ತಾನು ಏನು ಅಲ್ಲದುದು, ತಾನು ಏನು ಇಲ್ಲದುದು ಆಗಿರುವುದೇ ಶುದ್ಧ ಬ್ರಹ್ಮ. ಅದಕ್ಕೆ ಈ ರೀತಿ ಗೊತ್ತಾಯ್ತು. ಅದಕ್ಕೆ ಒಂದು ಬೆಳಗಾದರೆ ಇನ್ನೊಂದು ಬೆಳಗಿನ ಬೆಳಗು, ಮತ್ತೊಂದು ಮಹಾ ಬೆಳಕು. ಮತ್ತೆ ಮೂರು ಚಾಲು ಅದು ನೋಡಪ್ಪ. ಮತ್ತೆ 3 ಕಾಲಮ್ ಹಾಕೋರಿ. ಒಂದು ಏನ್ ಮಾಡಿದ್ರು? ವಾಚ್ಯ. ಇನ್ನ ಒಂದು ಕಾಲಂನಾಗ ಲಕ್ಷ್ಯ. ಮತ್ತೆ ವಾಚ್ಯ ಲಕ್ಷ್ಯ. ಆ ವಾಚ್ಯದ ಕೆಳಗ ಪರಶಿವ. ಇನ್ನ ಒಂದು ಲಕ್ಷ್ಯ ಶೂನ್ಯ. ಇಲ್ಲಿ ವಾಚ್ಯ ಲಕ್ಷ್ಯ ಇರಲಾರ್ದೇವುದು ವಾಚ್ಯ ಲಕ್ಷ್ಯ ರಹಿತ. ಇದೇನದ? ವಾಚ್ಯ ಲಕ್ಷ್ಯ ರಹಿತ ಆಯ್ತು. ಈಗ ಪರಶಿವ ಅನ್ನೋದೇನದ? ಒಂದು ಬೆಳಗಾದರೆ ಇನ್ನೊಂದು ಬೆಳಕಿನ ಬೆಳಕು. ಒಂದು ಬೆಳಕು, ಇನ್ನ ಒಂದು ಬೆಳಕಿನ ಬೆಳಕು. ಮೂರನೇದ್ದೇನದ? ಮಹಾ ಬೆಳಕು. ಹಿಂಗದ ನೋಡಿ. ಒಂದು ಬೆಳಕು, ಇನ್ನ ಒಂದು ಬೆಳಕಿನ ಬೆಳಕು, ಇನ್ನ ಒಂದು ಮಹಾ ಬೆಳಕು. ಈಗ ಹೆಂಗಂತೀರಿ? ಈಗ ಕೈ ಅದ, ಸ್ಥೂಲ ಶರೀರದ ಕೈ ಒಂದೇ ಏನು ಮಾಡಂಗಿಲ್ಲ. ಕೈ ಒಳಗೆ ಏನಾರ ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಬೇಕಾ ಬೇಡ? ಅದು ಕೈಯ ಕೈ, ಬೆಳಕಿನ ಬೆಳಕು. ಕೈಯ ಕೈ. ಈ ಕೈಯ ಕೈ ಯಾವುದು? ಮನಸ್ಸು, ಅಂತಃಕರಣ. ಮತ್ತ ಆ ಮನಸ್ಸನ್ನು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೂ ಹಿಂದೊಂದು ಚೈತನ್ಯ ಬೇಕಾ ಬೇಡ? ಮನಸ್ಸನ್ನು ಒಂದು ಶರೀರನೇ ಅಲ್ಲ. ಅದ್ರ ಹಿಂದ ಆತ್ಮ ಚೈತನ್ಯ ಏನದ? ಅದು ಮಹಾಬೆಳಕು. ಮನಸ್ಸು ಬೆಳಕಿನ ಬೆಳಕು, ಈ ಸ್ಥೂಲ ಶರೀರದ ಇಂದ್ರಿಯ ಬೆಳಕು. ಕಿವಿ ಅದ, ಕಿವಿ ಬೆಳಕು. ಕಿವಿ ಕೇಳ್ಬೇಕಾದ್ರೆ ಕಿವಿಯಾಗ ಮನಸ್ಸಿದ್ರೆ ಕೇಳ್ತದೆ, ಕಿವಿಯಾಗ ಮನಸ್ಸಿದ್ರೆ ಕೇಳ್ತದೆ. ಮತ್ತೆ ಕಿವಿಯಾಗ ಮನಸ್ಸು ಇರ್ಬೇಕಾದ್ರ, ಮನಸ್ಸು ಕಿವಿಯಾಗ ಬಂದು ಕೂತು ಕೇಳಂಗಾಗ್ಬೇಕಾದ್ರೆ ಅದ್ರ ಹಿಂದಿರ ಆತ್ಮನೂ ಒಂದು ಬೇಕಲ್ಲ. ಆತ್ಮ ಇದ್ರೆ ಮನಸ್ಸು ಬಂದು ಕಿವಿಯಾಗ ಕುಂದಿರ್ತದೆ. ಆತ್ಮನೇ ಇಲ್ಲಂದ್ರೆ ಮನಸ್ಸು ಎಲ್ಲಿರ್ತದೆ? ಹಿಂಗಾಗಿ ಒಳಗಿರುವ ಕೂಟಸ್ಥ ಚೈತನ್ಯ ಏನದನ ಅವನು ಮಹಾಬೆಳಕು. ಮತ್ತೆ ಇದು ಬೆಳಕಿನ ಬೆಳಕು, ಅಂತಃಕರಣ. ಮತ್ತಿದೇನದ? ಬೆಳಕು ಅಂತಂದ್ರ ಇಂದ್ರಿಯ. ಈ ರೀತಿ ಮತ್ತೆ ಮೂರು ಹಿಂಗೆ ಹೇಳ್ಕೊತ ಆ ಸರ್ವಶೂನ್ಯ ಸ್ವರೂಪದಲ್ಲಿರುವ ಶಕ್ತಿಯು ವೃಕ್ಷದಲ್ಲಿರುವ ಸುಗಂಧದಂತೆ ಸೂಕ್ಷ್ಮತಮವಾಗಿದೆ. ಶೂನ್ಯ ಸ್ವರೂಪದಲ್ಲಿರುವ ಶಕ್ತಿಯು ಮೊಗ್ಗಿನಲ್ಲಿರುವ ಸುಗಂಧದಂತೆ ಸೂಕ್ಷ್ಮತಮವಾಗಿದೆ. ಮತ್ತು ಕೊನೆಯದಾಗಿ ಪರಶಿವನಲ್ಲಿರುವ ಶಕ್ತಿಯು ಅರಳಿದ ಪುಷ್ಪದಲ್ಲಿರುವ ಸುಗಂಧದಂತೆ ಸೂಕ್ಷ್ಮವಾಗಿ ನೆಲೆಸಿದೆ. ಏನೇನಂತಾರಪ್ಪ? ಮತ್ತ ಆ ಹೂವಿಂದು ದೃಷ್ಟಾಂತ ಕೊಡ್ಲಕತ್ತಾರ. ಸರ್ವ ಶೂನ್ಯದಲ್ಲಿದ್ದದ್ದು ಯಾವುದು? ವೃಕ್ಷದಲ್ಲಿರುವ ಶೂನ್ಯ ಸುಗಂಧ. ಪರಶಿವ ಶೂನ್ಯ, ಸರ್ವಶೂನ್ಯ.
ಈಗ ಮಾವಿನ ಸಸಿ ಅದಲ್ರಿ, ಅದ್ರ ಮಾವಿನಕಾಯಿ ಯಾವ ಇಲ್ಲ ಅದವ, ಮಾವಿನ ರುಚಿ ಅದ, ಮಾವಿನ ವಾಸನೆ ಅದ, ಎಲ್ಲ ಅದ. ಏನದ? ವೃಕ್ಷದೊಳಗಿರುವಂಥದ್ದು. ಅದೇನ್ ನಿಮ್ ಮೂಗಿಗೆ ಹಚ್ಕೊಂಡ್ರೆ ಗೊತ್ತಾಗಲ್ಲ. ಮಾವಿಂದು ಸಸಿದು ಎಲಿಯೇ ಬೇರು ಕಾಂಡ ಏನ್ ತಿಂದ್ರು ಮಾವಿನ ಹಣ್ಣಿನ ರುಚಿ ಬರಲ್ಲ, ಆದ್ರೆ ಅದ್ರೊಳಗೆ ಹಣ್ಣು ಅದಾವ. ಅದಕ್ಕ ಏನ್ ಹೇಳ್ತಾರೆ ಇಲ್ಲಿ? ಸರ್ವ ಶೂನ್ಯ ರೂಪದಲ್ಲಿರುವ ಶಕ್ತಿ ಹೆಂಗದಪ್ಪ ಅಂದ್ರೆ ವೃಕ್ಷದಲ್ಲಿರುವ ಸುಗಂಧದಂತೆ. ವೃಕ್ಷದಲ್ಲಿನ ಸುಗಂಧ, ಅದ್ರೊಳಗೆ ಶಕ್ತಿ ಹೆಂಗದಪ್ಪ? ಮಹಾಬೆಳಕಿನೊಳಗೆ ಒಂದು ಶಕ್ತಿ ಅದ. ಆ ಮಹಾಬೆಳಕೇನದಲ್ಲ ಅದ್ರೊಳಗೆ ಶಕ್ತಿ ಅದ. ಅದು ಎಂತ ಶಕ್ತಿ ಅದ ಅಂತಂದ್ರೆ, ವೃಕ್ಷದೊಳಗಿರುವಂತ, ವೃಕ್ಷಕ್ಕೆ ಹೋಗಿ ನೀವು ಮೂಗಚ್ಚಿ ನೋಡಿದ್ರೆ ಏನು ವಾಸನೆ ಗೊತ್ತಾಗಲ್ಲ, ಆದ್ರೆ ಅದರೊಳಗೆ ಆದ. ಅದಕ್ಕೆ ವೃಕ್ಷದೊಳಗಿರುವ ಆ ಸರ್ವಶೂನ್ಯ ಸ್ವರೂಪದಲ್ಲಿರುವ ಶಕ್ತಿ, ವೃಕ್ಷದಲ್ಲಿರುವ ಸುಗಂಧ, ಮತ್ತೆ ಶೂನ್ಯ ರೂಪದಲ್ಲಿರುವ ಶಕ್ತಿ ಹೆಂಗದ? ಮೊಗ್ಗಿನಲ್ಲಿರುವ ಸುಗಂಧದಂತೆ. ಶೂನ್ಯ ರೂಪದಲ್ಲಿರೋದು ಮೊಗ್ಗಿನಲ್ಲಿರುವ, ಮೊಗ್ಗಿನಲ್ಲಿರುವ ಸುಗಂಧದಂತೆ. ಮತ್ತು ಕೊನೆಯದಾಗಿ ಪರಶಿವನಲ್ಲಿರುವ ಶಕ್ತಿ ಏನದ? ಅರಳಿದ ಪುಷ್ಪದಲ್ಲಿಯ ಸುಗಂಧದಂತೆ. ಅರಳಿದ ಪುಷ್ಪದಲ್ಲಿನ ಸುಗಂಧ. ಮ್ಯಾಲ 3 ಐಟಮ್ ಬರ್ಕೊಳ್ರಿ. ಒಂದು ವಾಚ್ಯ, ಒಂದು ಲಕ್ಷ್ಯ, ಏನೋ ಒಂದೇನು ವಾಚ್ಯ ಮತ್ತು ಲಕ್ಷ್ಯ ರಹಿತ. ಅದ್ರ ಕೆಳಗೆ 2ನೇ ಸಾಲು ಒಂದು ಪರಶಿವ, ಇನ್ನ ಒಂದು ಶೂನ್ಯ, ಇನ್ನ ಒಂದು ಸರ್ವಶೂನ್ಯ. ಅದ್ರ ಕೆಳಗೆ 3ನೇ ಸಾಲು ಬೆಳಕು, ಬೆಳಕಿನ ಬೆಳಕು, ಮಹಾಬೆಳಕು. ಅದ್ರ ಕೆಳಗ ಶಕ್ತಿ ಹೆಂಗದ? ಆ ಒಂದು ಪರಶಿವನಲ್ಲಿ ಶಕ್ತಿ ಹೆಂಗದ ಅಂತಂದ್ರೆ, ಪರಶಿವನಲ್ಲಿರುವ ಶಕ್ತಿ ಅರಳಿದ ಪುಷ್ಪದಲ್ಲಿರುವಂತ ಸುಗಂಧ ಇದ್ದಂಗಾದ. ಮತ್ತೆ ಶೂನ್ಯದಲ್ಲಿರುವ ಶಕ್ತಿ ಹೆಂಗದಪ್ಪ ಅಂದ್ರೆ ಮೊಗ್ಗಿನಲ್ಲಿರುವ ಸುಗಂಧ ಇದ್ದಂಗಾದ. ಸುಗಂಧ ಆದ್ರೆ ಹೂವು ಅರಳಬೇಕಾಗ್ಯದ ಅಷ್ಟೇ. ಹೂವು ಅರಳಿದ್ರೆ ಸುಗಂಧ ಬರ್ತದೆ. ಮುಂದ ಮಹಾಬೆಳಕಿನಲ್ಲಿರುವ ಶಕ್ತಿ ಏನದ? ವೃಕ್ಷದಲ್ಲಿರುವ ಸುಗಂಧದಂತೆ. ಆ ವೃಕ್ಷದಲ್ಲಿರುವ ಸುಗಂಧ ಅದೇನು? ಇನ್ಆಕ್ಟಿವ್, ನಿಷ್ಕ್ರಿಯ ಬ್ರಹ್ಮ. ಅದೇನ್ ಮೂಗಿನ ಬಲ್ಲಿ ಏನ್ ಹಿಡ್ಕೊಂಡ್ರೆ ಏನು ಸುಗಂಧ ಬರಲ್ಲ, ಏನು ಬರಲ್ಲ. ಅದ ಸುಗಂಧ ಇಲ್ಲೇನು ಆದ್ರೆ ಅದು ಆಕ್ಷನ್ದಾಗ ಇಲ್ಲ, ಅದು ಇನ್ಆಕ್ಟಿವ್ ಅದ. ಇಷ್ಟು ಸಾಕು ಇವತ್ತ. ಇದೇನು ಹಿಂಗೆ ಸೆಂಟೆನ್ಸ್ಗಳು, ಹೊಸ ಹೊಸ ವಾಕ್ಯಗಳು, ಹೊಸ ಹೊಸ ಶಬ್ದಗಳು, ಭಾರಿ ಶಬ್ದಜಾಲ. ಶಬ್ದಜಾಲಂ ಘೋರ ಅರಣ್ಯಂ. ಒಂದೊಂದು ಪೇಜ್ನಾಗ ಎಷ್ಟು ಶಬ್ದಜಾಲ ತುಂಬಿಸ್ಯಾರ ನೋಡಿದ್ರ. ವೇದಾಂತ ಕೇಸರಿ, ಮಲ್ಲಿಕಾರ್ಜುನ್ ಸ್ವಾಮಿಗಳು ಒಂದ್ 2 ಸಾಲು ಮುಂದಕ್ಕೆ ಹೋಗಲ್ಲಾಗ್ಯಾವ. ಈ ಸಿದ್ಧಾಂತ ಚಿಕ್ಕಾಮಣಿ ಬ್ಯಾರೆ ಹಿಡ್ಕೊಂಡಕ್ಕೆ ಓದೋದ್ ಬಿಟ್ಕೆ ಇದೇನ್ ಹಿಡ್ಕೊಂಡು ಕೂತೀನಿ, ಓದೋದ್ ಕೊಟ್ಟು ಬಾರ್ಸ ತೊಗೊಂಡಂಗ ಆಗ್ಯದ ನಂಗೆ ಅನಿಸ್ತು. ಎಷ್ಟು ಶಬ್ದಗಳು ಸೇರ್ಸ್ಯಾರ, ಏನು ಅಬಾಬಾಬಾಬಾ. 3 ಸಾಲು ಓದಿನ ನೋಡ್ರಿ ಅಷ್ಟೇ ಇದ್ರೊಳಗೆ. 3 ಸಾಲು. ಇದ್ರ ಮುಂದಿನ ಭಾಗ ಮತ್ ನಾಳೆ ಓದೋಮ್, ಎಂಜಾಯ್ ಮಾಡಮ್, ಮಸ್ತ್ ತಿಳ್ಕೊಳಮ್. ಏನ್ ದೊಡ್ಡ ವಿಷಯ ಅಲ್ಲ. ಏನಾರ ಹಾರ್ಡ್ ಅನಿಸ್ತದೇನ್ರಿ? ಏನಿಲ್ಲಲ್ಲ, ಸರಳ ಅದ. 3 ಕಾಲಮ್ ಹಾಕೊಳ್ಳೋದ. ಅವ್ ಏನ್ ಹೇಳ್ತಾರ 3 ಕಾಲಮ್ನಾಗ ಹಾಕೋತ್ ಹೋಗೋದು, ಹಂಗೆ ಚಾರ್ಜ್ ಮಾಡ್ಕೊತ ಹೋಗೋದು. ಒಂದು ಸಾರಿ ಈ ಸಿದ್ಧಾಂತ ಚಿಕ್ಕಾಮಣಿ ಮುಗಿಸಿಬಿಟ್ರಿ ಅಂತಂದ್ರ ಮುಗೀತು, ಸಾಕು, ಅದ್ಭುತ.
ಮುಂದೆ ಯಾವ ಗ್ರಂಥ ಓದೋದ್ ಬೇಕಾಗಿಲ್ಲ, ಏನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ಬಂದ್ಬಿಡ್ತದ ಅವ್ರಿಗೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ನಮಸ್ಕಾರ. ಎಲ್ಲರಿಗೂ ಶರಣು ಶರಣಾರ್ಥಿ.